ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಕೋಲ್ಡ್ ಕಾಫಿನ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆನ ಬಿಸಿಟ್ಟಿದ್ದೀನಿ. ಇದರಲ್ಲಿ ಒಂದು ಟೀ ಕುಡಿಯೋ ಕಪ್ನಿಂದ ಒಂದು ಕಪ್ ನೀರನ್ನ ಹಾಕ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ತಾ ಇದ್ದೀನಿ. ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿ 3 ರಿಂದ 4 ನಿಮಿಷ ಬೇಯಿಸ್ಕೊಳ್ಳಿ ಈ ಸಿರಪ್ನ. 3 ರಿಂದ 4 ನಿಮಿಷ ಆದ ನಂತರ ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಇಟ್ಬಿಡಿ. ತಣ್ಣಗಾದ ನಂತರ ಒಂದು ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು. ನೀವು ಒಂದು 8 ದಿವಸ ಫ್ರಿಜ್ನಲ್ಲಿ ಇಡ್ಬೋದು. ಒಂದು ಜಾರ್ನಲ್ಲಿ ಹಾಲನ್ನ ಬಿಸಿ ಮಾಡಿ ತಣ್ಣಗಾದ ನಂತರ ಫ್ರಿಜ್ನಲ್ಲಿ ಇಟ್ಟಿರೋಂಥ ಹಾಲನ್ನೇ ಉಪಯೋಗಿಸ್ಬೇಕು. 1 ಕಪ್ ಹಾಲನ್ನ ಹಾಕಿ ಜಾರ್ನಲ್ಲಿ, ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಹಾಲಿನ ಪೌಡರ್ನ ಹಾಕಿ, ಒಂದು 5 ರಿಂದ 6 ಐಸ್ ಕ್ಯೂಬ್ಸ್ನ ಹಾಕಿ, ನಾವು ಸಿರಪ್ ಮಾಡ್ಕೊಂಡಿದ್ದೀವಲ್ವ 3 ರಿಂದ 4 ಟೇಬಲ್ ಸ್ಪೂನಷ್ಟು ಈ ಸಿರಪ್ನ ಹಾಕ್ಕೊಳ್ಳಿ. ಕಾಫಿ ಪೌಡ್ರ್ ಸಿರಪ್ನ ಹಾಕ್ಕೊಂಡು ಚೆನ್ನಾಗಿ 5 ರಿಂದ 6 ನಿಮಿಷ ತಿರುಗಿಸಿ. ಮಿಕ್ಸಿಯಲ್ಲಿ 5 ರಿಂದ 6 ನಿಮಿಷ ಚೆನ್ನಾಗಿ ತಿರುಗಿಸಿದ್ದೀನಿ. ನೋಡಿ, ಚೆನ್ನಾಗಿ ನೊರೆ ಬಂದಿದೆ. ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ. ಈ ಗ್ಲಾಸ್ನಲ್ಲಿ ಹಾಕ್ಕೊಳ್ಳಿ. ಸರ್ವ್ ಮಾಡಿ ಈ ಥರ. ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕಾಫಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಚಾಕ್ಲೇಟ್ ಕೂಡ ಹಾಕ್ಬೋದು, ಕಾಫಿ ಪೌಡ್ರ್ ಕೂಡ ಹಾಕ್ಬೋದು, ಕೋಕೋ ಪೌಡ್ರ್ ಕೂಡ ಹಾಕ್ಬೋದು. ನಾನಿಲ್ಲಿ ಕಾಫಿ ಪೌಡ್ರನ್ನ ಯೂಸ್ ಮಾಡಿದ್ದೀನಿ. ತುಂಬಾ ಈಸಿಯಾಗಿ, ತುಂಬಾ ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಬೋದು. ತುಂಬಾ ರುಚಿಯಾಗಿರೋಂಥ ಈ ಕೋಲ್ಡ್ ಕಾಫಿನ ಖಂಡಿತ ಟ್ರೈ ಮಾಡಿ.